ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಎಣ್ಗಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಗಾಯಿ ಪಲ್ಯಕ್ಕೆ ಏನೇನು ಬೇಕು ಅಂತ ಇಲ್ಲಿ ಅದನ್ನೆಲ್ಲ ಹೆಚ್ಕೊಂಡು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ ಬೇಕು, ಹಾಗಾಗಿ ಅದನ್ನು ಕಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೀರುಳ್ಳಿ ದಪ್ಪ ಹೆಚ್ಚಿರೋದು ಅದು ಮಸಾಲೆಗೋಸ್ಕರ, ಹಾಗಾಗಿ ದಪ್ಪನೇ ಹೆಚ್ಕೊಂಡಿದ್ದೀನಿ. ಓಕೆ, ಈಗ ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜನ, ಎಳ್ಳು, ಹುಚ್ಚೆಳ್ಳು ಪುಡಿನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕಡಲೆ ಬೀಜ ಕೂಡ ಉಟ್ಕೊಳ್ಳಿ. ಸ್ವಲ್ಪ ಕಾಯಿ, ನೀರುಳ್ಳಿ ಕೂಡ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಆಮೇಲೆ ಡ್ರೈ ರೋಸ್ಟ್ ಮಾಡಿರ್ತೀರಲ್ಲ ಅದನ್ನೆಲ್ಲ ಅದರೊಳಗಡೆ ಹಾಕ್ಕೊಳ್ಳಿ, ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಒಗ್ಗರಣೆ ಹಾಕಬೇಕು. ಎಣ್ಣೆ, ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ, ನೀರುಳ್ಳಿ, ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದೀರಲ್ಲ ಅದನ್ನೆಲ್ಲ ನೀರುಳ್ಳಿ, ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿ, ಮತ್ತು ಟೊಮೆಟೊ ಕೂಡ ಹಾಕಿ ಫ್ರೈ ಮಾಡಿ. ಅದಾದಮೇಲೆ ಏನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಇದರೊಳಗಡೆ ಕುಕ್ಕರ್ ಒಳಗಡೆ ಹಾಕಿ ಒಗ್ಗರಣೆ ಮಾಡಿದ್ಮೇಲೆ, ಅಂದರೆ ಒಗ್ಗರಣೆ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಈ ಒಂದು ಮಸಾಲನ್ನ ಅದರೊಳಗಡೆ ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿ ಇದಕ್ಕೆ ಮೆಣಸಿನ್ಕಾಯಿ ಎಷ್ಟು ಖಾರ ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರೋ, ಹೆಲ್ದಿಯಾಗಿರೋ ಅಂಥ ಎಣ್ಗಾಯಿ ಪಲ್ಯ ರೆಡಿ ಆಗುತ್ತೆ. ಕೆಲವರು ಇನ್ನೊಂದು ಥರ ಮಾಡ್ತಾರೆ. ಇದೇನು ಮಸಾಲೆ ರುಬ್ಕೊಂಡಿದ್ದೀರಲ್ವಾ, ಅಂದರೆ ನಾವು ರುಬ್ಕೊಂಡಿದ್ದೀವಲ್ಲ ಆ ಮಸಾಲೆಗೆ ನಾವು ಏನು ಕ್ಯಾಪ್ಸಿಕಮ್ನ ಸಣ್ಣಗೆ ಹೆಚ್ಕೊಳ್ಳಲ್ಲ, ಆ ದಪ್ಪ ಇರೋವಂಥ ಕ್ಯಾಪ್ಸಿಕಮ್ ಮಧ್ಯದಲ್ಲಿ 4 ಪೀಸ್ ಹೋಲ್ಡ್ ಮಾಡಿಬಿಟ್ಟು ಅದರೊಳಗಡೆ ಹಾಕ್ತಾರೆ. ಹಾಕಿ ಸ್ವಲ್ಪ ಎಣ್ಣೆ, ಜೀರಿಗೆ ಮತ್ತು ಕಡಲೆಬೇಳೆ ಹಾಕ್ತಾರೆ, ಈರುಳ್ಳಿ ಹಾಕ್ತಾರೆ, ನೀರುಳ್ಳಿ ಹಾಕ್ತಾರೆ ಸ್ವಲ್ಪ. ಅದಾದಮೇಲೆ ಇದೇನು ಫೈನ್ ಪೇಸ್ಟ್ ಮಾಡಿಕೊಂಡು ತುಂಬಿರ್ತೀವಲ್ಲ ಅದನ್ನು ಅದರೊಳಗಡೆ ಹಾಕಿ, ಎಣ್ಣೆ ಒಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾರೆ. ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕ್ತಾರೆ. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವ್ರು ಮಾತ್ರ ಆ ರೀತಿ ಮಾಡ್ತಾರೆ, ಅಂದರೆ ಕ್ಯಾಪ್ಸಿಕಮ್ ಅಥವಾ ಮುಳ್ಗಾಯಿ ತಿನ್ನೋ ಅಂಥವ್ರು. ಅದನ್ನೆಲ್ಲ ತಿನ್ನಲ್ಲ ಮಕ್ಕಳು. ಈ ಥರ ಮಸಾಲೆ ಭರಿತವಾಗಿದ್ದು ತಿಂತಾರೆ ಖಂಡಿತ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿದ್ದೀನಿ. ಸೊ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಖಂಡಿತ ಮತ್ತೆ ಮತ್ತೆ ಬೇಕು ಅಂತ ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ಟೇಸ್ಟಿಯಾಗಿ ಹೆಲ್ತಿಯಾಗಿರುತ್ತೆ, ಮತ್ತು ಚಪಾತಿಗಂತೂ ಹೇಳಿ ಮಾಡಿಸ್ದಾಗಿರುತ್ತೆ, ಮತ್ತು ರೊಟ್ಟಿಗೂ ಕೂಡ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ. ಇಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಮಾಮೂಲಿ ಹೇಗೆ ಮಾಡ್ತೀವೋ ಆ ರೀತಿ ಮಾಡ್ತಾಯಿದ್ದೀನಿ. ಬಟ್ ಈ ರೀತಿ ಎಣ್ಗಾಯಿ ಪಲ್ಯನ ಟ್ರೈ ಮಾಡಿ. ನಾನು ಹೇಳಿದ್ನಲ್ಲ ಒಂದ್ಸಲ ಅದೇ ತುಂಬಿಟ್ಟು ಮಾಡ್ತಾರೆ ಅಂತ, ಆ ರೀತಿಯೂ ಒಂದ್ಸಲ ಟ್ರೈ ಮಾಡ್ತೀನಿ. ಟ್ರೈ ಮಾಡಿಬಿಟ್ಟು ಅದು ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ನಿಮ್ಮ ಮುಂದೆ ತೋರಿಸ್ತೀನಿ, ಓಕೆನಾ? ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಲ್ಲಿ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ನನಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬಿಕಾಸ್ ನಾನು ಇನ್ನೂ ಡಿಫ್ರೆಂಟ್ ಆಗಿರೋ ರೆಸಿಪೀಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಮೋಟಿವೇಶನ್ ಸಿಕ್ಕಿದಾಗುತ್ತೆ. ಹಾಗಾಗಿ ಓಕೆ, ಸಾಧಿಸುವ ತನಕ ಕಿವಡನಾಗು, ಸಾಧಿಸುವ ಬಳಿಕ ಮೂಗನಾಗು. ಈ ಒಂದು ಸ್ಲೋಗನ್ ತುಂಬ ಚೆನ್ನಾಗಿದೆ ಅಲ್ವಾ? ಓಕೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ, ಸಿ ಯು, ಟೇಕ್ ಕೇರ್.